ಸಾಧ್ಯತೆ ಇದೆ. ಹಿಂದೂ ಮುಸ್ಲಿಂ ಕ್ರೈಸ್ಟ್ ಈ ಥರ ಜೊತೆ ಹೋಗುವಂಥದ್ದು ಸಹಜವಾಗಿ ಇರೋದ್ರಿಂದ ನಾವು ಯಾರು ಮಾತಾಡೋಕ್ಕೆ ಬರೋಲ್ಲ ಅಷ್ಟೇ. ಅಲ್ಲ ನಾನು ಹೇಳಿದ್ದೆ ಅವ್ರದ್ದು ಇದು ನಂಗೆ ಗೊತ್ತಿಲ್ಲ, ಅವ್ರು ನೀವು ಕೇಳ್ಬೋದು. ನೀವು ಹೋಗಿ ಬಾಯ್ ಬಿಡಿಸಿ ಅಲ್ಲ, ಅವ್ರನ್ನ ಬಿಡಬೇಡ್ರಿ ನಮ್ದು ನೇರನೇ. ನಾವು ಎಲ್ಲ ಬಗ್ಗೆ ತಲೆ ಕೆಚ್ಕೊಳ್ಳಲ್ಲ. ನಮ್ದೇನಿದೆ ಅಷ್ಟೇ, ನಾವು ಒಂದು ಮಾತಾಡ್ತೀವಿ ಅಷ್ಟೇ, ಬೇರೆದೆಲ್ಲ ನನಗೆ ಸಮಾನ ಇದಿಲ್ಲ ಅಷ್ಟೇ. ಧರ್ಮಸ್ಥಳ ವಿಚಾರದಲ್ಲೂ ಫಸ್ಟ್ ವಿಧಾನಸೌಧದಲ್ಲಿ ಗುಡುಗಿದ್ದೆ ನಾನು. ಇಲ್ಲ ಯಾವತ್ತೂ ಅದು ಶುರುವಾಯಿತು ಅವತ್ತೇ ನಾನು ಹೇಳಿದ್ದೆ, ಆ ಮನುಷ್ಯ ಯಾರಿಗಿರ್ಬೋದು ಬಿಡಬಾರ್ದು ಅವನಂತ, ನೇಣಿ ಹಾಕಿರಿ ಅಂತ ಹೇಳ್ದವ್ ನಾನು. ಹಾಗೆ ಸ್ಥಳ ಶಾಂತಿಯುತವಾಯಿತು. ಇದೇ ಪಾಪಿಗಳು BJP-ಅವರೆಲ್ಲ ಏನು ಮಾಡಿದ್ರು, ಬೆಂಕಿ ಹಾಕಿದ್ರು. ಇಲ್ಲ ಅದು ಹಂಗೆ ಆಯಿತು, ಯಾರೋ ಬಂದಿದ್ದಾರೆ, ಯಾರೋ ಇದು ಮಾಡಿ ಧರ್ಮಸ್ಥಳ ಹಾಳು ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದರು. ನಾವು SIT ಕೊಡಬೇಕಾದ್ರೆ ಮುಂಚೆ ಏನಾಗಿತ್ತು, ಕೋರ್ಟಿಂದ ಆದೇಶ ತಂದಿದ್ದು ನಾವಲ್ಲ ಅಲ್ವಾ. ಆದರೆ SIT ಹಾಕಿದ ಮೇಲೆ ಈಗ ಅಲ್ಲೆಲ್ಲ ಕಳ್ಳರು ಸಿಕ್ಕಿಬಿದ್ರು. ಈಗ ಧರ್ಮಸ್ಥಳ ಬೇರೆ ಹೇಳಿದಲ್ಲ, SIT-ಯಿಂದ ನಮ್ಮ ಸಂಸ್ಥೆಗೆ ಏನೂ ತೊಂದರೆ ಆಗಿಲ್ಲ, ಸರ್ಕಾರ ಮಾಡಿದ್ದಕ್ಕೆ ಅಭಿನಂದನೆ ಹೇಳಿದ್ದಾರೆ. ಇದು ಸಾಕ, ಇನ್ನೆಂತ ಮಾಡಬೇಕು? ಅಲ್ಲ ಏನೂ ಆಗಿಲ್ಲ, ಅವ್ರ ಮೇಲೆಲ್ಲ ಕೇಸ್ ಆಗಿದೆ, ಅವರೆಲ್ಲ ಬೇಲ್ ಬರ್ತಾ ಇದ್ದಾರೆ, ಮತ್ತೆ ಕೇಸ್ ಮಾಡ್ತಾನೆ ಇರ್ತಾರೆ ಅಷ್ಟೇ. ಮುಸ್ಲಿಮಾನರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ ಅಂತ ಬರೀ ಹಚ್ಚಿದ್ರು ಇವರೆಲ್ಲ. ಯಾರೂ ಇಲ್ಲ, ಇದ್ದಾರೆ ಹಿಂದೂಗಳೇ. ಅತಿಮರೆಡಿ ಯಾರು BJP-ಲೇ ಇದ್ದವ, ಅವರೆಲ್ಲ RSS ಅಲ್ಲಿ ಇದ್ದು ಬಡ್ಡಿ ಮಕ್ಕಳು. ಪರದ ಇದ್ದೇ ಇರ್ತವ್ರಿ ಆ ಮೀಸಲಾತಿಯಲ್ಲಿ, ಎಲ್ಲರದ್ದು ಇರ್ತೀವಿ. ಈಗ ಉದಾಹರಣೆ ನಮ್ಮ ಜಾತಿ ಈಡಿಗರು, ನಾವು 50 ಲಕ್ಷ 60 ಲಕ್ಷ ಇದೀವಿ ಅಂತೀವಿ, ಇರೋ 6.5 ಕೋಟಿ ಜನರಲ್ಲಿ. ಹಾಗಾಗಿ ನೀವು ನಿಜವಾದ ಜನಗಣತಿ ಮಾಡಿದರೆ ನೀವು ಎಷ್ಟಂತ ಗೊತ್ತಾಗ್ಬಿಡ್ತದೆ. ಅದು ಮಾಡೋದ್ಲಿ ಈಗ ನಮ್ಮ ಸಮಾಜದವ್ರಿಗೆ ಹೇಳಿದಾಗ 50 ಲಕ್ಷ ಅಂತಾರೆ, ಈ ಮತ್ತು ಲಿಂಗಾಯತರು ಇಷ್ಟು ಜನ ನಾವು ಕೋಟಿ ಇದೀವಿ ಅಂತಾರೆ. ಎಲ್ಲ ಗೊತ್ತಾಗ್ಲಿ ನಾವು ತಿಳಿಸ್ಬಿಡೋಣ, ನಿಮ್ದು ಎಷ್ಟೆಷ್ಟು ಕೋಟಿ ಇದೆ ನೋಡೋಣಪ್ಪ ಅಂತ ಅಷ್ಟೇ. ಅದರಿಂದ ಬಿಡುಗಡೆ ಆಗೋದು ಒಳ್ಳೇದು. ಸಣ್ಣ ಪಂಗಡ ಎಲ್ಲ ಪಾಪ ಅವರಿಗೆಲ್ಲ ಗೊತ್ತಾಗೋದಲ್ಲ ಇಷ್ಟಿದ್ದಾರೆ ಅಂತ, ಅವ್ರದ್ದು ಬರಲಿ ಬಿಡಿ. ಹಂಗೆ ಅದಕ್ಕೆ ಜಾತಿ ಗಣಿತ ಮಾಡಿದರೆ ಎಲ್ಲರ ಜಾತಿಯದು ಇದ್ದದ್ದು ಅವ್ರದ್ದು ಇದು ಗೊತ್ತಾಗ್ತದೆ ಅಲ್ವಾ. ಯಾವಾಗ ಹೇಳಿ ಎಷ್ಟಂತ ನಮ್ಮವ್ರದ್ದು ತಗೊಂಡು ನಮ್ಮ ಈಡಿದ್ರೆ ನಾವು ಹೇಳ್ತೀವಲ್ಲ ನಮ್ದಪ್ಪ ಅಂತೀವಿ, ಆಮೇಲೆ ಇಷ್ಟು ಪಂಗಡ ಅಂತೀವಿ ಅಷ್ಟೇ. ಈಡಿಗರು, ದೇವರು, ನಾಮದಾರಿ, ಪೂಜಾರರು, ಬಿಲ್ಲವ 26 ಒಳ ಪಂಗಡ ಏನಿದೆ ಅಷ್ಟು ಸೇರಿಸಿ ನಮ್ಮ ಜನ ಇಷ್ಟು ಅಂತ ಅಷ್ಟೇ. ಇನ್ನೆಂತ ಬರೋದು.